ಹಬ್ಬ 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 ಯೋಗದ ಹಬ್ಬ. ಎಲ್ಲರಿಗೂ ನಮಸ್ಕಾರ. ನಾನು ಕಾತ್ಯಾಯಿನಿ ಎಲ್.ಎನ್. ಭಟ್. ನಮ್ಮ ಯೋಗದ ಷಷ್ಠಮ ಸಡಗರಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ಓಂಕಾರದ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಿದ್ದೇವೆ. ಯೋಗದ ಮೂಲವೇ ಆತ್ಮ ಸಾಕ್ಷಾತ್ಕಾರದ ಪಯಣ. ಆ ಪಯಣದ ಮೊದಲ ಹೆಜ್ಜೆಯೇ ಓಂಕಾರ. ಇದರ ಕುರಿತಾದ ಮಾಂಡೂಕ್ಯೋಪನಿಷತ್ನ ಶ್ಲೋಕವೊಂದು ಹೀಗಿದೆ: ಓಮಿತ್ಯೇತದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದಿತಿ ಸರ್ವಮೋಂಕಾರ ಏವ ಯಚ್ಚಾನ್ಯಾತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಅಂದರೆ ಓಂಕಾರವು ವಿಶ್ವದ ಸಮಸ್ತ ಸ್ವರೂಪ ಮತ್ತು ಭೂತ, ಭವಿಷ್ಯ, ವರ್ತಮಾನದ ಜೊತೆ ಕಾಲಾತೀತವಾದದ್ದು. ಆ, ಉ, ಮ ಎಂಬ ಅಕ್ಷರಗಳಿಂದಾಗಿರುವ ಓಂಕಾರವು ಸೃಷ್ಟಿ, ಸ್ಥಿತಿ, ಲಯ, ಅಂತೆಯೇ ಜಾಗೃತ್, ಸ್ವಪ್ನ, ಸುಷುಪ್ತಿ ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೂಚಿಸುತ್ತದೆ. ಹಾಗಾಗಿಯೇ ಪ್ರಣವನಾದವೆಂದೂ ಕರೆಯಲ್ಪಡುತ್ತದೆ. ನಮ್ಮ ಯೋಗದಲ್ಲಿ ಪ್ರತಿದಿನದ ತರಗತಿಗಳು ಓಂಕಾರದಿಂದಲೇ ಆರಂಭ. ಇದಕ್ಕೆ ಕಾರಣ ಓಂಕಾರದ ಉಚ್ಚಾರದಿಂದ ದಿವ್ಯ ಕಂಪನ ಉಂಟಾಗಿ ನಮ್ಮ ದೇಹ, ಮನಸ್ಸು, ಆತ್ಮ ಒಂದಾಗಿ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಏಕಾಗ್ರತೆ ಮೂಡುತ್ತದೆ. ಇಂತಹ ಪವಿತ್ರವಾದ ಓಂಕಾರವನ್ನು ಉಚ್ಚರಿಸಿ ನಮ್ಮೆಲ್ಲರಲ್ಲಿ ಝೇಂಕಾರ ಮೂಡಿಸಲು ನಮ್ಮ ಯೋಗದ ಮಿತ್ರರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಓಂಕಾರದ ಮೂಲಕ ಇಡೀ ಸಭಾಂಗಣವನ್ನು ಧನಾತ್ಮಕ ಶಕ್ತಿಯಿಂದ ತುಂಬಿದ ನಮ್ಮ ಯೋಗ ಪಟುಗಳಿಗೆ ಹಾಗೂ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದ ಕಾತ್ಯಾಯಿನಿಗೆ ಆತ್ಮೀಯ ಧನ್ಯವಾದಗಳು. ಯೋಗದ ಷಷ್ಠಮ ಸಡಗರಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಆಗಮಿಸಿರುವ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಶ್ರೀಮತಿ ಲಲಿತಾ ರಾಜಾರಾಮ್ ಅವರಿಗೆ ಗೌರವಪೂರ್ವಕ ಸ್ವಾಗತ ಕೋರುತ್ತೇನೆ. ನಮ್ಮ ಕರೆಯನ್ನು ಮನ್ನಿಸಿ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ, ಯೋಗ ಕುಟುಂಬದ ಸದಸ್ಯರಿಗೆ, ಪೋಷಕರಿಗೆ ಹಾಗೂ ಯೋಗ ಪ್ರೇಮಿಗಳಾದ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ಅಭಿನಂದನೆಗಳು. ಇಂದು ನಿಮ್ಮ ಮನರಂಜನೆಗಾಗಿ ವೈವಿಧ್ಯಮಯ ನೃತ್ಯಗಳು, ಮನಮೋಹಕ ಯೋಗಾಸನಗಳ ಪ್ರದರ್ಶನಗಳು, ಆಕರ್ಷಕ ಕಾರ್ಯಕ್ರಮಗಳು ಹಾಗೂ ಇನ್ನು ಅನೇಕ ವಿಶೇಷತೆಗಳು ನಿಮ್ಮನ್ನು ಕಾದಿವೆ. ಜೊತೆಗೆ ನಮ್ಮ ಗಣ್ಯ ಅತಿಥಿಗಳ ಸ್ಫೂರ್ತಿದಾಯಕ ಹಿತವಚನಗಳು ಆಲಿಸುವ ಸುವರ್ಣ ಅವಕಾಶವು ನಮ್ಮದಾಗಿದೆ. ಒಂದು ಭರವಸೆ ನೀಡುತ್ತೇನೆ,
ಇಂದು ನೀವು ಕೇವಲ ಒಂದು ಕಾರ್ಯಕ್ರಮವನ್ನು ನೋಡುವುದಿಲ್ಲ, ಯೋಗದ ಶಕ್ತಿ, ಶಿಸ್ತು, ಪರಿಶ್ರಮ ಮತ್ತು ಪ್ರತಿಭೆಯ ಅದ್ಭುತ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದೀರಿ. ಹಾಗಾದರೆ ನಿಮ್ಮ ಚಪ್ಪಾಳೆಗಳ ಮೊಳಗುವಿಕೆಯಿಂದ ಈ ಸಂಭ್ರಮವನ್ನು ಮತ್ತಷ್ಟು ಅದ್ಧೂರಿಯಾಗಿಸೋಣ. ಈ ಎಲ್ಲ ಸಾಧನೆ, ಪ್ರೋತ್ಸಾಹ, ಪ್ರೀತಿ ಮತ್ತು ಬೆಂಬಲದ ಹಿಂದಿರುವ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಶ್ರೀಮತಿ ಲಲಿತಾ ರಾಜಾರಾಮ್ ಅವರಿಗೆ ಮತ್ತೊಮ್ಮೆ ಭರ್ಜರಿ ಚಪ್ಪಾಳೆಗಳ ಮೂಲಕ ನಮ್ಮ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸೋಣ. ಇಲ್ಲಿ ನೆರೆದಿರುವ ಯೋಗದ ಕುಟುಂಬದವರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಪರಾಭವ ನಾಮ ಸಂವತ್ಸರದ ಆಷಾಢ ಶುದ್ಧ ಪಂಚಮಿ ಭಾನುವಾರದ ದಿನದಂದು ನಮ್ಮ ಯೋಗದ ಷಷ್ಠಮ ಸಡಗರ ಈಗಾಗಲೇ ಪ್ರಾರಂಭವಾಗಿದೆ. ಈಗಷ್ಟೇ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲರನ್ನೂ ಶ್ರೀಮತಿ ಕಾವ್ಯ ಹರ್ಷರವರು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮವು ಯಾವ ಅಡಚಣೆಯೂ ಇಲ್ಲದಂತೆ ಸುಗಮವಾಗಿ ನಡೆಯಬೇಕಾದರೆ ಪ್ರಾರಂಭದಲ್ಲಿ ಆದಿಪೂಜಿತ ಗಣನಾಯಕನನ್ನು ಪ್ರಾರ್ಥಿಸುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಡೆದು ಬಂದ ವಾಡಿಕೆಯಾಗಿದೆ. ಅಂತೆಯೇ ನಮ್ಮ ಷಷ್ಠಮ ಸಡಗರವು ಸುಲಲಿತವಾಗಿ ನಡೆಯಲಿ ಎಂದು ವಿಘ್ನ ವಿನಾಯಕನನ್ನು ಸ್ತುತಿಸಲು ಇದೀಗ ವೇದಿಕೆಯ ಮೇಲೆ ಶ್ರೀಮತಿ ಪುಷ್ಪಾ ಕೃಷ್ಣಪ್ಪ ಮತ್ತು ತಂಡದವರು ಬರಲಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಗಜವದನ ನಿನಗಭಿನಮನ, ಹೇ ಗಜವದನ ನಿನಗಭಿನಮನ, ಶ್ರೀ ಗುರು ಗಿರಿಜಾನಂದನ ಪಾವನ, ಶ್ರೀ ಗುರು ಗಿರಿಜಾನಂದನ ಪಾವನ, ಹೇ ಗಜವದನ ನಿನಗಭಿನಮನ, ಹೇ ಗಜವದನ ನಿನಗಭಿನಮನ, ಮೂಷಿಕ ವಾಹನ ಪತಿತೋದ್ಧರಣ, ಮೂಷಿಕ ವಾಹನ ಪತಿತೋದ್ಧರಣ, ದಾಸನ ಮಾಡೆನ್ನಾನು ದಿನ ಪಾವನ, ದಾಸನ ಮಾಡೆನ್ನಾನು ದಿನ ಪಾವನ, ಹೇ ಗಜವದನ ನಿನಗಭಿನಮನ, ಹೇ ಗಜವದನ ನಿನಗಭಿನಮನ, ದೇವದಯಾಘನ ಭವಭಯಹರಣ, ದೇವದಯಾಘನ ಭವಭಯಹರಣ, ಭಾವಿತ ಸುರಗಣ ಮೂರುತಿ ಪಾವನ, ಭಾವಿತ ಸುರಗಣ ಮೂರುತಿ ಪಾವನ, ಹೇ ಗಜವದನ ನಿನಗಭಿನಮನ, ಹೇ ಗಜವದನ ನಿನಗಭಿನಮನ, ಫಲಶ್ರುತಿರಂಜನ ರೂಪಿ ಮಹಿಮಾ, ಫಲಶ್ರುತಿರಂಜನ ರೂಪಿ ಮಹಿಮಾ, ಗುರುದತ್ತಾತ್ರೇಯ ರೂಪನೆ ಪಾವನ, ಗುರುದತ್ತಾತ್ರೇಯ ರೂಪನೆ ಪಾವನ, ಹೇ ಗಜವದನ ನಿನಗಭಿನಮನ, ಹೇ ಗಜವದನ ನಿನಗಭಿನಮನ, ಶ್ರೀ ಗುರು ಗಿರಿಜಾನಂದನ ಪಾವನ, ಶ್ರೀ ಗುರು ಗಿರಿಜಾನಂದನ ಪಾವನ, ಹೇ ಗಜವದನ ನಿನಗಭಿನಮನ.